ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಪ್ರಮೋದ್ ಭಾರತೀಯ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಮ್ಮ ಭಾರತ ದೇಶವನ್ನು ಸರ್ವಧರ್ಮ ಸಮನ್ವಯತೆಯ ಗೂಡು ಅಂತಾನೆ ಕರೆಯಲಾಗುತ್ತೆ. ಭಾರತಾಂಬೆಯ ಮಡಿಲಿನಲ್ಲಿ ಹಿಂದೂ ದೇವಾಲಯಗಳಲ್ಲದೆ ಮುಸ್ಲಿಂ ದರ್ಗಾಗಳು, ಜೈನ ಬಸದಿಗಳು, ಚರ್ಚ್ಗಳು, ಬೌದ್ಧ ಸ್ತೂಪಗಳು ಸಹ ಇದೆ. ಎಲ್ಲಾ ಧರ್ಮದ ಜನರಿಗೂ ನೆಲೆಬೀಡು ನಮ್ಮ ಭಾರತ ದೇಶ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಜೀವನದ ಜಂಜಾಟಗಳಿಗೆ ಒಂದು ಸಣ್ಣ ಬ್ರೇಕ್ ಕೊಟ್ಟು ನಿಸರ್ಗದ ಮಡಿಲಿಗೆ ನಾನ್ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಈ ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ಪೂರ್ತಿ ನೋಡಿ ಅಂತ ಕೇಳ್ಕೊಂತೀನಿ. ಬನ್ನಿ, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಒಂದ್ ಕಡೆ ನೀರು, ಒಂದ್ ಕಡೆ ಗ್ರೀನ್ರಿ, ಒಂದ್ ಕಡೆ ಸುತ್ತ ಬೆಟ್ಟ. ಇದ್ರ ಮಧ್ಯ ಇರುವಂತ ಈ ಬೆಟ್ಟನ ಮಂದಾರಗಿರಿ ಅಂತಾನು ಕರೀತಾರೆ, ಹಾಗೆ ಇದನ್ನ ಬಸದಿ ಬೆಟ್ಟ ಅಂತಾನು ಕರೀತಾರೆ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದೇನೆ ಮಂದಾರಗಿರಿ ಎಂಟ್ರೆನ್ಸು. ನಿಮಗೆ ಮಂದಾರಗಿರಿ ಬೆಟ್ಟ ಮೇಲಕ್ಕೆ ಹೋಗೋಕ್ಕೆ ಎರಡು ದಾರಿ ಇದೆ. ಒಂದು ಈ ಥರ ಮೆಟ್ಲು ಹತ್ಕೊಂಡು ಹೋಗ್ಬೋದು. ಈ ಮೆಟ್ಲುಗಳು ಆಲ್ಮೋಸ್ಟ್ ಒಂದು 500ರಿಂದ 600 ಮೆಟ್ಲುಗಳೇ ಇದೆ. ಆರಾಮಾಗಿ ಹತ್ಕೊಂಡು ಹೋಗ್ಬೋದು, ಬಟ್ ವಯಸ್ಸಾಗಿರೋರು ಸ್ವಲ್ಪ ಕಷ್ಟ. ಇದೊಂದು ಬಿಟ್ಟರೆ ನೀವು ಗಾಡಿನಲ್ಲೂ ಹೋಗ್ಬೋದು ಮೇಲ್ಗಡೆವರೆಗೂ. ನೋಡಿ, ಇಲ್ಲೇ ಪಕ್ಕದಲ್ಲಿ ಆರ್ಚ್ ಕಾಣಿಸ್ತಾ ಇದೆಯಲ್ಲ, ಈ ಆರ್ಚಿಂದ ಹೋದರೆ ಇಲ್ಲೊಂದು ರೋಡ್ ಬರುತ್ತೆ. ಆ ರೋಡಲ್ಲಿ ಹೋದರೆ ನಿಮ್ಮ 2 ವೀಲರು 4 ವೀಲರ್ ಎರಡೂ ಗಾಡಿ ಈ ಬೆಟ್ಟದ ಮೇಲಕ್ಕೆ ಹೋಗುತ್ತೆ. ಇದು ಸಮುದ್ರ ಮಟ್ಟದಿಂದ ಸುಮಾರು 918 ಅಡಿ ಹೈಟಲ್ಲಿದೆ. ಇಲ್ಲಿರುವ ಬೆಟ್ಟದಲ್ಲಿ 4 ಜನ ತೀರ್ಥಂಕರರ ಬಸದಿಗಳಿದೆ. ಸುಮಾರು 12 ಅಥವಾ 14ನೇ ಶತಮಾನದಲ್ಲಿ ಈ ಬಸದಿಗಳನ್ನ ಇಲ್ಲಿ ನಿರ್ಮಿಸಿದ್ರು ಅಂತ ಹೇಳಲಾಗುತ್ತೆ. ಈ ಬಸದಿಗಳ ವಿಶೇಷ ಏನಂದ್ರೆ, ಇಲ್ಲಿರೋ ಯಾವ ಬಸದಿಗೂ ಬಾಗಿಲುಗಳೇ ಇಲ್ಲ. ನನ್ನ ಹೆಸರು ಧರ್ಮೇಂದ್ರ ಜೈನ್. ಈ ಬಸದಿ ಒಂದು 1000 ವರ್ಷ ಹಳೆ ಪುರಾತನವಾದದ್ದು. ಇದರದೇ ಆದ ತನ್ನ ಏನು ಹೇಳ್ತಾರೆ, ಇದು ಗಂಗರ ಕಾಲದ್ದು. ಅವರು ಸ್ಥಾಪನೆ ಮಾಡಿದ್ದು. ಇದು ಬಂದು ಚಂದ್ರನಾಥ ಸ್ವಾಮಿ, ಇವರು 8ನೇ ತೀರ್ಥಂಕರರು. ಪಕ್ಕದಲ್ಲಿ ಇನ್ನೊಂದು ಬಸ್ತಿ ಇದೆ, ಪಾರ್ಶ್ವನಾಥ ಸ್ವಾಮಿ, ಅದು ಅವರು ಬಂದು 23ನೇ ತೀರ್ಥಂಕರರು.
ಸಮೋಶರಣದಲ್ಲಿ ಇರೋದು ಮಹಾವೀರ ಸ್ವಾಮಿ. ಈ ಬಸದಿ ಬಂದು 2020ರಲ್ಲಿ ರಿನೋವೇಷನ್ ಆಯಿತು. ಅಮರ ಕೀರ್ತಿ ಅಮೋಘ ಕೀರ್ತಿ ಮುನಿ ಮಹಾರಾಜ್ ಅವರ ಕೃಪೆಯಿಂದ, ಅವರ ಮಾರ್ಗದರ್ಶನದಲ್ಲಿ ಮತ್ತು ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರ ಸಹಯೋಗದಿಂದ ಇದು ಜೀರ್ಣೋದ್ಧಾರ ಆಗಿದೆ. ಇದು ಶ್ರೀ ಭಗವಾನ್ ಶ್ರೀ ಪಾರ್ಶ್ವನಾಥ ಸ್ವಾಮಿ. ಇನ್ನೂ ಹಳೆಯ ಕಾಲದ ಕಲ್ಲುಗಳನ್ನ ಹಾಗೆ ಉಳಿಸ್ಕೊಂಡಿದ್ದಾರೆ. ಅಲ್ಲಲ್ಲಿ ಈ ಥರ ಸಣ್ಣ ಸಣ್ಣ ಮೂರ್ತಿಗಳನ್ನ ಇಟ್ಟಿದ್ದಾರೆ. ಇದು ಮುಂಜಾನೆ 7ರಿಂದ ಸಂಜೆ 6ರವರೆಗೂ ತೆರೆದಿರುತ್ತದೆ. ಇಲ್ಲಿ ಸ್ವಾಮಿಗೆ ನಿತ್ಯವೂ ಅಭಿಷೇಕ ಆಗುತ್ತೆ, ಜಲಾಭಿಷೇಕ. ಇಲ್ಲೊಂದು ಹಳೆ ಕಾಲದ ಶಾಸನ ಇಟ್ಟಿದ್ದಾರೆ ನೋಡಿ. ಟೆಕ್ಸ್ಟ್ ಅಷ್ಟು ಕ್ಲಿಯರ್ ಆಗಿಲ್ಲ, ಬಟ್ ಇದು ಹಳೆ ಕಾಲದ ಶಾಸನ. ಇದು ನೋಡಿ, ಈ ವ್ಯೂ ಅಂತೂ ಸಖತ್ತಾಗಿದೆ. ಅಲ್ಲಿ ಕಾಣಿಸ್ತಾ ಇರೋ ಮರ ಆರ್ಟಿಫಿಷಿಯಲ್ಲು. ಒಂದು ಆರ್ಟಿಫಿಷಿಯಲ್ ಮರನ ರೆಡಿ ಮಾಡಿ ಕೆಳಗಡೆ ಎಲ್ಲ ಸ್ಟ್ಯಾಚುಸ್ ಮಾಡಿದ್ದಾರೆ. ಈ ಜಾಗಕ್ಕೆ ಬಂದ್ರಂತೂ ಒಳ್ಳೆ ಪೀಸ್ ಆಫ್ ಮೈಂಡ್ ಸಿಗುತ್ತೆ. ನೀವು ಈ ಬೆಟ್ಟಕ್ಕೆ ಬೆಂಗಳೂರಿಂದ ಬರಬೇಕಂದ್ರೆ ಆಲ್ಮೋಸ್ಟ್ ಒಂದು 62 ಕಿಲೋಮೀಟರ್ಸ್ ಇದೆ ಅಷ್ಟೇ. ನೀವೇನಾದ್ರು ತುಮಕೂರಿಗೆ ಬಂದರೆ ತುಮಕೂರಿಂದ ಬಸ್ ಫೆಸಿಲಿಟೀಸು ಇದೆ, ಮತ್ತು ಲೋಕಲ್ ಆಟೋಗಳು ಸಿಗುತ್ತೆ ಇಲ್ಲಿಗೆ. ಈ ಜಾಗ ಒಂಥರ ಪ್ರಶಸ್ತವಾಗಿದೆ ಅಂತ ಅನ್ನಿಸ್ತಾ ಇದೆ. ಒಂಥರ ಕಾಮಾಗಿದೆ, ಒಂಥರ ಪೀಸ್ ಆಗಿದೆ. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಬಂದಂತೂ ಆರಾಮಾಗಿ ಎಂಜಾಯ್ ಮಾಡ್ತೀರಾ. ಈ ಬೆಂಗಳೂರು ಕೆಲಸ, ಟೆನ್ಷನು, ಆ ಗಜಿಬಿಜಿ ಎಲ್ಲ ಬಿಟ್ಟು ಆರಾಮಾಗಿ ವೀಕೆಂಡಲ್ಲಿ ಒಂದಿನ ಬನ್ನಿ. ನಿಜವಾಗ್ಲೂ ನಿಮ್ಗೆ ಈ ಜಾಗ ತುಂಬಾ ಇಷ್ಟ ಆಗುತ್ತೆ. ಈ ಬೆಟ್ಟದ ಮಧ್ಯದಲ್ಲಿ ಬ್ರಹ್ಮದೇವರ ದೇವಸ್ಥಾನ ಸಹ ಇದೆ. ನೀವು ಬೆಟ್ಟದ ಕೆಳಗಡೆಯಿಂದ ಸುಮಾರು ಒಂದು 460 ಸ್ಟೆಪ್ಸ್ನ ಹತ್ಕೊಂಡು ಮೇಲ್ಗಡೆ ಬರಬೇಕು. ನೋಡಿ, ಅಲ್ಲಿ ಹತ್ಕೊಂಡು ಬರ್ತಾ ಇದ್ದಾರಲ್ಲ, ಆ ಥರ ಆಲ್ಮೋಸ್ಟ್ ಒಂದು 500 ಸ್ಟೆಪ್ಸೇ ಇದೆ. ಅದನ್ನು ಹತ್ಕೊಂಡು ಬಂದರೆ ನಿಮಗಿಲ್ಲಿ ಟೆಂಪಲ್ ಸಿಗುತ್ತೆ. ಆಲ್ಮೋಸ್ಟ್ ಕೆಳಗಡೆಯಿಂದ ಮೇಲ್ಗಡೆ ದೇವಸ್ಥಾನಕ್ಕೆ ಈ ಥರ ಒಂದು 450 ಸ್ಟೆಪ್ಸ್ ಇದೆ. ಸೊ ವಯಸ್ಸಾದವರು ಸ್ವಲ್ಪ ಕಷ್ಟ ಆಗ್ಬೋದು, ನಮ್ಮಂಥವ್ರಿಗೆ ಈಸಿ, ಆರಾಮಾಗಿ ಹತ್ಕೊಂಡು ಬರ್ಬೋದು. ಇಲ್ಲಿಂದ ತುಮಕೂರು ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಬಟ್ ನೈಟ್ ಟೈಮ್ ಇನ್ನೂ ಚೆನ್ನಾಗಿ ಕಾಣುತ್ತೆ ಅನಿಸುತ್ತೆ. ಕುದುರೆ ಮೇಲೆ ಕೂತಿರೋ ಅಂಥ ಬ್ರಹ್ಮದೇವರ ವಿಗ್ರಹನ ನೀವಿಲ್ಲಿ ನೋಡ್ಬೋದು. ಇಲ್ಲೊಂದು ಪಾದದ ಕೆತ್ತನೆ ಇದೆ. ಇದನ್ನ ಭೀಮಪಾದ ಅಂತ ಕರೀತಾರೆ, ಮುನಿಗಳ ಚರಣ ಅಂತಲೂ ಕರೀತಾರೆ.
ಇದ್ರದ್ದು ಪೂರ್ತಿ ಡೀಟೇಲ್ಸ್ ಇದರಲ್ಲಿದೆ ನೋಡಿ, ಫ್ರೀಸ್ ಮಾಡಿ ಓದ್ಕೊಳ್ಳಿ. ನಿಮ್ಗಿಲ್ಲಿ ಎಲ್ಲ ಕಡೆ ಒಂದು 10 ರೂಪಾಯಿ ಎಂಟ್ರೆನ್ಸ್ ಫೀಸ್ ಅಂತ ಇಟ್ಟಿದ್ದಾರೆ. ಸೊ ನೀವು ಒಂದು 10 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡು ಒಳಗಡೆ ಬರಬೇಕು. ಮತ್ತೆ ಈ ಟೆಂಪಲ್ ಬಂದು ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಓಪನ್ ಇರುತ್ತೆ. ಇಲ್ಲಿ ಇನ್ನೊಂದು ಸ್ಪೆಷಲ್ ಇದೆ, ಅದೇನಂದ್ರೆ ಪಿಕಾಕ್ ಸ್ಟೈಲ್ ಅಲ್ಲಿ ಇಲ್ಲೊಂದು ಮಂದಿರನ ಕಟ್ಟಿದ್ದಾರೆ. ಸೊ ಆ ತರ ಮಂದಿರನ ನಾನು ಇದುವರೆಗೂ ಎಲ್ಲೂ ನೋಡಿಲ್ಲ. ನೀವೇನಾದ್ರು ನೋಡಿದ್ರೆ ಕಮೆಂಟ್ ಮಾಡಿ. ಮತ್ತೆ ಅದು ಆಲ್ಮೋಸ್ಟ್ ಒಂದು 81 ಫೀಟ್ ಇದೆಯಂತೆ. ಸೊ ಅದು ಹೆಂಗಿದೆ ಅಂತ ನಾನು ತೋರಿಸ್ತೀನಿ ಬನ್ನಿ. ಈಗ ನೋಡ್ತಾ ಇದ್ದೀರಲ್ಲ, ಇದೇನೆ ಆ ಪಿಕಾಕ್ ಸ್ಟೈಲ್ ಟೆಂಪಲ್. ಇದು ಆಲ್ಮೋಸ್ಟ್ ಒಂದು 80 ಫೀಟ್ ಇದೆ ಅಂತ ಹೇಳ್ತಾರೆ. ಬನ್ನಿ ಒಳಗಡೆ ಹೆಂಗಿದೆ ಅಂತ ನೋಡೋಣ. ಈ ಟೆಂಪಲ್ನ 1855ರಿಂದ 1956ರವರೆಗೆ ಜೀವಿಸಿದಂಥ ದಿಗಂಬರ ರಾಧಾನಾಥ ಶ್ರೀ ಶಾಂತಿಸಾಗರ್ ಮಹಾರಾಜ್ಜಿ ಅವರ ನೆನಪಿಗಾಗಿ ಈ ಗಿರಿ ಮಂದಿರನ ಕಟ್ಸಿದ್ದಾರೆ. ನೋಡಿ, ಫುಲ್ಲು ಪಿಕಾಕ್ ಗರಿಗಳು ಬರುತ್ತಲ್ಲ, ಸೇಮ್ ಅದೇ ಡಿಸೈನ್ ಅಲ್ಲಿ ಇದನ್ನ ಕಟ್ಸಿದ್ದಾರೆ. ಇದ್ರೊಳಗಡೆ ನೀವು ದಿಗಂಬರ ರಾಧಾನಾಥ ಶ್ರೀ ಶಾಂತಿಸಾಗರ್ ಮಹಾರಾಜ್ಜಿ ಅವರ ಪ್ರತಿಮೆನ ನೋಡ್ಬೋದು. ನೀವಿಲ್ಲಿಗೆ ಬಂದ್ರೆ ನಿಮ್ಗೆ ಉಳ್ಕೊಳ್ಳೋಕೆ ಅಕೊಮಡೇಷನ್ ಸಹ ಇದೆ. ಸೊ ನೀವು ಇಲ್ಲಿ ಆರಾಮಾಗಿ ಸ್ಟೇ ಮಾಡ್ಬೋದು. ಸೊ ಈ ಜಾಗ ನಿಜವಾಗ್ಲೂ ಒಂಥರ ಕಾಮ್ ಆಗಿ ಪೀಸ್ಫುಲ್ ಆಗಿದೆ. ನಿಮ್ ಲೈಫ್ ಟೆನ್ಷನ್ ಅದು ಇದು ಏನೇ ಇದ್ರು ಅದನ್ನೆಲ್ಲ ಮರೆತು ಆರಾಮಾಗಿ ಒಂದಿನ ಸ್ಟೇ ಮಾಡೋಗಿ ತುಂಬಾನೇ ಖುಷಿ ಪಡ್ತೀರಾ ನೀವು. ಈ ಜಾಗದ ಇನ್ನೊಂದು ವಿಶೇಷ ಏನಂದ್ರೆ, ಇದು ಜೈನ ಮಂದಿರ ಆಗಿದ್ರು ಇಲ್ಲಿಗೆ ಎಲ್ಲಾ ಧರ್ಮದ ಜನಗಳು ಸಹ ಬರ್ತಾರೆ. ಪ್ರಕೃತಿಯ ಮುಂದೆ ಎಲ್ಲಾ ಮಾನವರು ಒಂದೇ ಅಲ್ವಾ? ಇಂಥ ಪ್ರಕೃತಿಯ ಮಧ್ಯೆ ಇರುವಂತ ದೇವಸ್ಥಾನಕ್ಕೆ ನೀವು ಒಂದ್ಸಲ ಬಂದು ವಿಸಿಟ್ ಕೊಡಿ. ಈ ಜಾಗ ಇರೋದು ತುಮಕೂರು ಡಿಸ್ಟಿಕ್ ನ ಕ್ಯಾತ್ಸಂದ್ರ ಹತ್ರ ಇರೋ ಮಾದಗೊಂಡನಹಳ್ಳಿ ಹತ್ರ. ಸೊ ನೋಡಿದ್ರಲ್ಲ ಮಂದಾರಗಿರಿನ, ಹೇಗಿತ್ತು? ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತ. ಸೊ ಇದಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ಇಂಥದೇ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ಮುಂದಿನ ಗುರುವಾರ ಸಿಗ್ತೀನಿ. ಸೊ ಅಲ್ಲಿವರೆಗೂ ಆ ರಾಯರ ಕೃಪೆ ಸದಾ ನಿಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಂತ ನಮಸ್ಕಾರ.